ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಜ್ರನಖಾಯ ವಿದ್ಮಹೇ ತೀಕ್ಷ್ಣದಂಶಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೇ, ಯುಗಾದಿ ಭವಿಷ್ಯದ ಬಗ್ಗೆ ತಿಳಿಯೋಣ. ಮೊದಲಿಗೆ ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಪರಾಭವ ನಾಮ ಸಂವತ್ಸರದಲ್ಲಿ ಯುಗಾದಿ ವಿಷಯದಲ್ಲಿ ಧನುರ್ರಾಶಿಯ ಫಲಾಫಲಗಳನ್ನು ಗಮನಿಸೋಣ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ. ಈಗ ಧನುಸ್ಸು ರಾಶಿ ಹತ್ರ ವಿಸ್ತೃತವಾಗಿ ನೋಡುತ್ತಾ ಹೋಗೋಣ. ಧನುಸ್ಸು ರಾಶಿಗೆ ಆದಾಯ 14, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ಸದ್ಯದಲ್ಲಿ ಗುರು ಮಿಥುನ ರಾಶಿಯಲ್ಲಿರುತ್ತಾರೆ. ನಂತರ ಕಟಕ ರಾಶಿಯನ್ನು ಸಹ ಪ್ರವೇಶ ಮಾಡುತ್ತಾರೆ. ಶನಿಯು ಮೀನರಾಶಿಯಲ್ಲಿದ್ದು ನಂತರ ವಕ್ರಿಯಾಗುವನು. ರಾಶಿಯಿಂದ ತೃತೀಯದಲ್ಲಿ ರಾಹು ಇರುವರು. ಚತುರ್ಥದಲ್ಲಿ ರವಿ ಶುಕ್ರ ಇದ್ದಾರೆ. ಗುರುವಿನಿಂದ ಅದೃಷ್ಟಗಳು ಒದಗುತ್ತವೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು. ಮಾನಸಿಕ ಏರುಪೇರುಗಳಾಗುವ ಸಾಧ್ಯತೆ ಕೆಲವರಿಗಿದೆ. ನಂಬಿಕೆ ದ್ರೋಹಗಳು ಆಗಬಹುದು. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಮಾತ್ರ ಫಲ ಸಿಗುತ್ತದೆ. ಭೂಮಿಯ ಮೇಲೆ ಹಣ ಹೂಡಿಕೆ ಮಾಡಬಹುದು. ಆಭರಣಗಳನ್ನು ಕೊಳ್ಳಬಹುದು. ಹೋಟೆಲ್ ಉದ್ಯಮದವರಿಗೆ, ಕಿರಾಣಿ ಅಂಗಡಿಯವರಿಗೆ, ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚು ಅನುಕೂಲವಿರುತ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚು ಅನುಕೂಲವಿರುತ್ತದೆ ಮತ್ತು ವೈದ್ಯಕೀಯ ಕ್ಷೇತ್ರ ಪ್ರಗತಿಯನ್ನು ಕಾಣುತ್ತದೆ. ಸರ್ಕಾರಿ ಅಧಿಕಾರಿಗಳು ಎಲ್ಲಿಯೂ ಸಹ ಎಲ್ಲೆ ಮೀರಿ ನಡೆದುಕೊಳ್ಳಬಾರದು. ಇದರಿಂದ ಸಾಕಷ್ಟು ಹಾನಿಗೊಳಗಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಬರಬಹುದು. ಯಾರಿಗೂ ಯಾವುದೇ ರೀತಿಯ ಭರವಸೆಯನ್ನು ನೀಡಬೇಡಿರಿ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗುವ ಸಾಧ್ಯತೆಗಳಿವೆ. ಸಮಾಜದಿಂದ ಗೌರವ ಸಿಗುತ್ತದೆ. ಅಪೇಕ್ಷಿತರಿಗೆ ಅಪೇಕ್ಷಿಸಿದ ಜಾಗಕ್ಕೆ ವರ್ಗಾವಣೆ ದೊರೆಯುತ್ತದೆ ಮತ್ತು ಅಲ್ಲಿ ಅನುಕೂಲಗಳು ಸಿಗುತ್ತವೆ. ಆದರೆ ಉನ್ನತ ಹುದ್ದೆ ದೊರೆತರೂ ಸಹ ಕೆಲಸದ ಒತ್ತಡಗಳು ಹೆಚ್ಚಾಗಿರುತ್ತವೆ. ಅತಿಯಾದ ಬಂಡವಾಳವನ್ನು ಹಾಕಿ ಯಾವುದೇ ವ್ಯವಹಾರವನ್ನು ಆರಂಭ ಮಾಡಬೇಡಿ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶಕ್ಕಾಗಿ ಹೆಚ್ಚು ಶ್ರಮ ಹಾಕಲೇಬೇಕು. ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತವೆ. ಇನ್ನೂ ಹೆಚ್ಚಿನ ಒಳಿತಿಗಾಗಿ ದತ್ತಾತ್ರೇಯರ ಆರಾಧನೆ, ಗುರುಗಳ ಆರಾಧನೆ ಮಾಡುವುದು ಒಳ್ಳೆಯದು. ಇಷ್ಟೆಲ್ಲ ಆದರೂ ಸಹ ನಿಮ್ಮ ಜನ್ಮಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿಯುವುದು ಒಳ್ಳೆಯದು. ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ನೋಟಿಫಿಕೇಶನ್ಗಳು ನಿಮಗೆ ನೇರವಾಗಿ ದೊರೆಯುತ್ತವೆ.